ಆನೇಕಲ್ ನಗರದಲ್ಲಿರುವ ಅಲಯನ್ಸ್ ಯೂನಿವರ್ಸಿಟಿ ಆಡಳಿತ ಮಂಡಳಿಯ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸರ್ಕಾರಿ ಬಸ್ ನಿಲ್ದಾಣವನ್ನ ಖಾಸಗಿ ಕಾಲೇಜಿನವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದ ಆವರಣದಲ್ಲಿ ಕಾಲೇಜು ವಾಹನಗಳನ್ನು ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅದರ ಜೊತೆಗೆ ಫುಟ್ಪಾತ್ ಮೇಲೆಯೂ ವಾಹನಗಳನ್ನು ನಿಲ್ಲಿಸಲಾಗುತ್ತಿದ್ದು, ಪಾದಚಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆಂದು ತಿಳಿದುಬಂದಿದೆ. ಪ್ರತಿದಿನ ಸಂಚಾರದಲ್ಲಿ ಅಡಚಣೆ ಉಂಟಾಗುತ್ತಿರುವುದಾಗಿ ಗ್ರಾಮಸ್ಥರು ದೂರಿದ್ದಾರೆ. ಈ ಕುರಿತು ಡಾ ಚಿನ್ನಪ್ಪ ವೈ ಚಿಕ್ಕಗಡೆ, ವಕೀಲ ಪುರುಷೋತ್ತಮ್ ಹಾಗೂ ಅವರ ತಂಡದವರು ಜೈ ಭೀಮ್ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕ ಆಸ್ತಿಯನ್ನ ಖಾಸಗಿ ಉದ್ದೇಶಗಳಿಗೆ ಬಳಸುವುದನ್ನು ತಕ್ಷಣ ನಿಲ್ಲಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಈ ಪ್ರಕರಣದ ಬಗ್ಗೆ ಅಲಯನ್ಸ್ ಯೂನಿವರ್ಸಿಟಿ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಆಡಳಿತ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಎಂಬುದು ಕಾದು ನೋಡಬೇಕಿದೆ. ಮೂಲ ಉದ್ದೇಶ ನೂರಾರು ವರ್ಷಗಳ ಕಾಲದಿಂದ ಚಿಕ್ಕಾಗಡೆ ಗೇಟ್ ಏನಿದೆ, ಇದಕ್ಕೆ ಇತ್ತೀಚೆಗೆ ಬಂದಂಥ ಅಲಿಯನ್ಸ್ ಗೇಟು ಸರ್ಕಾರದ ಸ್ವತ್ತಿಗೆ ಅವರ ಹೆಸರನ್ನು ಹಾಕ್ಕೊಂಡು ಏನು ಅಕ್ರಮವಾಗಿ ಚಿಕ್ಕಾಗಡೆ ಗೇಟ್ಗೆ ಅವರು ಅಲಿಯನ್ಸ್ ಯೂನಿವರ್ಸಿಟಿ ಅಂತ ಹಾಕ್ಕೊಂಡಿದ್ದಾರೆ. ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರ್ಕೊಂಡಿದ್ವಿ. ಜೊತೆಗೆ ಇವತ್ತು ಏನು ಈ ಬಸ್ಸು ಈ ಅಲಿಯನ್ಸ್ ಗೇಟ್ನಿಂದ ನೋಡಿ ನಮ್ಮ ಎಡ ಬಲ ಎಲ್ಲ ಫುಟ್ಪಾತನ್ನು ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಸಂಜೆ ಆದರೆ ಚಿಕ್ಕಾಗಡೆಗೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಈ ಅಲಿಯನ್ಸ್ ಯೂನಿವರ್ಸಿಟಿಯ ಅವ್ಯವಸ್ಥೆ ಆಗಿದೆ. ಮತ್ತು ಇವತ್ತು ನಮ್ಮ ಸ್ಥಳೀಯ ಆಡಳಿತವಾದ ಗ್ರಾಮ ಪಂಚಾಯತಿ ಎರಡೂ ಕಡೆ ಇವತ್ತು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಜಾಗಗಳನ್ನು ಕೂಡ ಕಬ್ಜೆ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಸಾಂಕೇತಿಕವಾಗಿ ಬಸ್ ನಿಲ್ದಾಣವನ್ನು ತೆಗಿಬೇಕು ಅಂತೇಳಿ ಹೇಳಿದ್ದೀವಿ. ಮುಂದೆ ತೆಗೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ನಾವು ಸಾವಿರಾರು ಜನ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ವಿ. ಮತ್ತು ಪೊಲೀಸ್ನವರು ಇಲ್ಲೇ ಇದ್ದಾರೆ, ದಯಮಾಡಿ ನೋಡಿ ಎಡ ಮತ್ತು ಬಾಲ್ಭಾಗದಲ್ಲಿ ಯಾವ ಈ ಚಿಕ್ಕಾಗಡೆ ಗ್ರಾಮಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಅನುಕೂಲ ಮಾಡಿಕೊಡದೇ ಇರುವಂಥ ಯೂನಿವರ್ಸಿಟಿಯವರು ಚಿಕ್ಕಾಗಡೆಯನ್ನು ಬಳಸ್ಕೊಂಡು ಇವತ್ತು ಸರ್ಕಾರಿ ದುಡ್ಡಲ್ಲಿ ಮಾಡಿರುವಂಥ ಬಸ್ ಸ್ಟಾಪ್ನ ಇವರು ಖಾಸಗಿಯವರು ನಾಮಫಲಕ ಹಾಕ್ಕೊಂಡಿದ್ದಾರೆ. ಇವರು ನಾಮಫಲಕ ಹಾಕ್ಕೊಳ್ಳೋದಕ್ಕೆ ಪಂಚಾಯತಿನಲ್ಲಿ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಸರ್ಕಾರದಿಂದ ಏನಾದರೂ ಪರ್ಮಿಷನ್ ತಗೊಂಡಿದ್ದಾರಾ? ಟ್ಯಾಕ್ಸ್ ಕಟ್ಟಿದ್ದಾರಾ? ಇವರು ಸರ್ಕಾರಕ್ಕೆ ಈ ಬೋರ್ಡ್ ಹಾಕೊಳ್ಳೋಕೆ ಟ್ಯಾಕ್ಸ್ ಕಟ್ಟೋದಿರಲಿ, ಅಲ್ಲಿ ಅಲಯನ್ಸ್ ಕಾಲೇಜ್ ಅವರು ಏನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಲ್ಲ ವರ್ಷದ್ದು 4-5 ಕೋಟಿ ಹಂಗೆ ಬ್ಯಾಲೆನ್ಸ್ ಇದೆ, ಅದನ್ನೇ ಕಟ್ಟಿಲ್ಲ. ಈ ಥರ ಅವ್ಯವಹಾರಗಳು ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಜನರಿಗೆ ಈ ಥರ ದಿಕ್ತಪ್ಪಿಸೋಂಥ ಕೆಲಸ ಮಾಡ್ತಾಯಿದೆ. ಈ ಕೂಡಲೇ ಈ ಬಸ್ ಸ್ಟಾಪನ್ನು ತೆರವು ಮಾಡಿಸ್ಬೇಕು. ಅವರು ಈ ರಸ್ತೆಗಳಲ್ಲಿ ಗಾಂಜಾಗಳು ಹೊಡ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ರೋಡ್ಗಳಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡು ನಾವು ಹೋಗೋದಕ್ಕೆ ಬರೋದಕ್ಕೆ ಅಡ್ಡಪಡಿಸ್ಕೊಂಡು ಈ ರೀತಿ ಪಾದಚಾರಿಗಳಿಗೆ ರೋಡ್ ಬಿಡ್ದಿರಾ ತೊಂದರೆ ಮಾಡ್ತಾಯಿದ್ದಾರೆ. ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಇವರೇ ಸ್ಟೂಡೆಂಟ್ ಅಲ್ವಾ? ಸ್ಟೂಡೆಂಟ್ ಇವರೇ ಅಲ್ವಾ? ಇವ್ರು ಪಾರ್ಕಿಂಗು ಇನ್ನೊಂದು ಅವ್ರಿಗೆ ಒಳಗಡೆ ಮಾಡ್ಕೊಳ್ಳಿ, ಹೊರಗಡೆ ಅಂತ ಮಾಡಬೇಕು. ಆಮೇಲೆ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನು ತೆರವು ಮಾಡಿ ಅಂತೇಳಿ. ಆದರೂ ಕೂಡ ಇದುವರೆಗೂ ತಗೊಂಡಿಲ್ಲ. NCR ಮಾಡಿಸಿದ್ದೀನಿ, ಆದರೂ ಮಾಡಲಿಲ್ಲ. ಹಂಗಾಗಿ ಇದು ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಲೇಜಿನವ್ರಿಗೆ. ಈ ಕೂಡಲೇ ಈ ಬೋರ್ಡನ್ನು ತೆರವು ಮಾಡಬೇಕು. ನಿನ್ನೆಯಿಂದ ತೆರವು ಮಾಡ್ತೀವಿ, ದಯವಿಟ್ಟು ಪ್ರೊಟೆಸ್ಟ್ ಮಾಡಬೇಡಿ ಅಂತಾರೆ. ಕಾಮನ್ ಸೆನ್ಸ್ ಬೇಡವಾ? ತೆಗಿಬೇಕಲ್ವಾ? ಎಷ್ಟೊತ್ತು ಬೇಕಿದ್ದು ತೆಗಿಬೇಕಲ್ವಾ? ತೆಗಿದಿರೋ ಸುಮ್ಮನೆ ಅವ್ರ ಕೈಲಿ ಫೋನ್ ಮಾಡಿಸೋದು, ಇವ್ರ ಕೈಲಿ ಫೋನ್ ಮಾಡಿಸೋದು, ಈ ಥರ ಮಾಡ್ತಾ ಇದ್ದಾರೆ. ಇದು ಬೆದರಿಕೆ ಹಾಕೋದು. ಏನು ಮಾಡ್ತಾರೆ ಇವರು ಅಂತ. ಹಂಗಾಗಿ ನಾವು ಬೆದರಿಕೆಗೆಲ್ಲ ಬಗ್ಗೋರಲ್ಲ, ಹೇಳ್ಬಿಡಿ ಅವ್ರಿಗೆ. ದಯವಿಟ್ಟು ನಿಮ್ಮ ಹತ್ರ ನಿಮ್ಮ ಬೆದರಿಕೆಗಳೇನಿದ್ರು ಕಾಲೇಜ್ ಒಳಗಡೆ ಇಟ್ಕೊಳ್ಳಿ, ಹೊರಗಡೆ ಅಲ್ಲ. ಹೊರಗಡೆ ಬಂದರೆ ನಾವು ಸ್ಥಳೀಯರು, ಇಲ್ಲಿ ನಾವು ಹುಟ್ಟಿದಾಗಿಂದ ಬದುಕ್ತಾ ಇದ್ದೀವಿ. ಇಲ್ಲಿ ಏನಾದರೂ ತೊಂದರೆ ಮಾಡಿ ಈ ಥರ ಅವ್ಯವಹಾರಗಳು ಮುಂದುವರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾಕಂದರೆ ಕಾಲೇಜ್ ಒಳಗಡೆ ಏನೇನು ಅವ್ಯವಹಾರಗಳು ಆಗ್ತಾ ಇದ್ದೇವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವಿತ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ಮಾಡ್ತೀವಿ. ಇದು ಹಿಂದೂಗಳೇ ಏನು ಚಂದಾಪುರದಿಂದ ಆನೇಕಲ್ ಮುಖ್ಯ ರಸ್ತೆ ಹೆದ್ದಾರಿಯಲ್ಲಿ ಏನು ಚಿಕ್ಕಾಗಡೆ ಬಸ್ ನಿಲ್ದಾಣವನ್ನು
ಇವತ್ತು ನೋಡ್ರೆ ಇದೇನು ಖಾಸಗೀಕರಣ ಆಗಿಬಿಟ್ಟಿದೆ ಅನಿಸುತ್ತೆ. ಏನು ನೋಡಿರ್ಬೋದು, PW ಅನುದಾನದಲ್ಲಿ ಈ ಬಸ್ ಸ್ಟಾಪ್ ತಂಗು ನಿಲ್ದಾಣ ಆಗಿದೆ. ಈ ತಂಗು ನಿಲ್ದಾಣದಲ್ಲಿ ಖಾಸಗಿ ಬೋರ್ಡ್ಗಳನ್ನು ಬಳಸೋದು, ಅಲಯನ್ಸ್ ವಿದ್ಯಾಲಯ ಅಂತ ನಾಮಫಲಕವನ್ನು ಬಳಸೋದು ಮಾಡಿದ್ದಾರೆ. ಅದೇ ರೀತಿ ಫುಟ್ಪಾತ್ ನೀವು ನೋಡಿರ್ಬೋದು, ಬೇರೆ ಕಡೆಗಳಲ್ಲೆಲ್ಲ ಫುಟ್ಪಾತು ಅತಿ ಶೀಘ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಬೆಳಗ್ಗೆ ಅಂದರೆ ಸಾಯಂಕಾಲ, ಸಾಯಂಕಾಲ ಅಂದರೆ ಬೆಳಗ್ಗೆ ಮಾಡಿಕೊಂಡು ತೆರವು ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿರುವ ಫುಟ್ಪಾತ್ ಕಣ್ಣು ಕಾಣಿಸ್ಲಿಲ್ವಾ? ಸಾಹುಕಾರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಆಗ್ತಾ ಇದೆ ಸರ್ಕಾರದಲ್ಲಿ. ಈ ಕೂಡಲೇ ಏನು ಈ ಆನೇಕಲ್ ಹೆದ್ದಾರಿಯಲ್ಲಿರುವಂಥ ಚಿಕ್ಕಾಗಡೆ ಗ್ರಾಮದ ಬಸ್ ನಿಲ್ದಾಣವನ್ನು ಖಾಸಗೀಕರಣ ಬೋರ್ಡ್ಗಳನ್ನು ಅಳವಡಿಸಿರುವಂಥ ನಾಮಫಲಕಗಳನ್ನು ಈ ಕೂಡಲೇ ತೆರವು ಮಾಡಬೇಕು. ಅದೇ ರೀತಿ ಏನು ಫುಟ್ಪಾತ್ ಆಕ್ರಮಣ ಮಾಡ್ಕೊಂಡಿದ್ದಾರೋ ಆ ಫುಟ್ಪಾತ್ ಈ ಕೂಡಲೇ ತೆರವಾಗಬೇಕು. ಪಾದಚಾರಿಗಳಿಗೆ ಓಡಾಡಿ ದಾರಿ ಮಾಡಿಕೊಡ್ಬೇಕು. ಇವತ್ತೇನೋ ಈ ಕಾಲೇಜಲ್ಲಿ ಯಾವುದನ್ನ ಕಾರ್ಯಕ್ರಮ ಆಗಿದೆ ಅಂದರೆ ಈ ಗ್ರಾಮಸ್ಥರು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಆ ರೀತಿ ಆಗ್ತಾಯಿದೆ. ಗ್ರಾಮಸ್ಥರು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ಇದು ಬಸ್ ಸ್ಟಾಪ್ ಆಗಿದ್ದರೆ ಇದನ್ನು ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಈ ಕೂಡಲೇ ತೆರವಾಗಬೇಕು. ಅವರಿಗೆ ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕು. ತೆರವುಗೊಳಿಸಿಲ್ಲ ಅಂದರೆ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್ ಬಂಧು.